ಹಾಯ್ ಹಲೋ ಎಲ್ಲರಿಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಮೆಡಿಟೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು 18th ಡೇ, 1 ಮಿನಿಟ್, ಇವತ್ತು ನಾವು 19th ಡೇ ಆಫ್ ಮೆಡಿಟೇಷನಲ್ಲಿದ್ದೀವಿ. ಸೊ 21 ಡೇಸ್ ಮೆಡಿಟೇಷನ್ ಚಾಲೆಂಜಲ್ಲಿ 18th ಡೇನ ಇವತ್ತು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯ ಧ್ಯಾನವನ್ನು ಮಾಡೋಣ. ಅಮಾವಾಸ್ಯ ಧ್ಯಾನ ಅಂದರೆ ಫ್ರೆಂಡ್ಸ್, ಈಗ ಹಳೆ ಕಾಲದವರೆಲ್ಲ ಅಮಾವಾಸ್ಯೆ ಅಂದರೆ ಅದೊಂದು ಕೆಟ್ಟ ದಿನ, ಆ ದಿನದಲ್ಲಿ ಏನೂ ಒಳ್ಳೆಯದನ್ನು ಮಾಡಬಾರ್ದು, ಆ ದಿನ ಒಂಥರ ಕರಾಳ ದಿನ, ಆ ಥರ ಎಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಅಮಾವಾಸ್ಯೆ ಇದು ಚಂದ್ರನ ಹೊಸ ಹುಟ್ಟನ್ನು ಪಡೆಯುವ ದಿನ. ಸೊ ಈ ದಿನ ನಾವು ಧ್ಯಾನ, ಪೂಜೆ, ಪುನಸ್ಕಾರಗಳನ್ನು ಮಾಡೋದ್ರಿಂದ ಆ ಚಂದ್ರನ ಹೊಸ ಹುಟ್ಟುತನದ ಏನು ಅವರ ಗುಣಗಳಿದೆ ಅದನ್ನು ನಮ್ಮಲ್ಲಿ ನಾವು ಬರಮಾಡಿಕೊಳ್ಬೋದು. ಸೊ ಹಾಗಾಗಿ ಇವತ್ತು ಅಮಾವಾಸ್ಯೆ ಧ್ಯಾನನ ಮಾಡೋಣ. ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬರನ್ನ ಒಬ್ಬರು ಆಶೀರ್ವಾದ ಮಾಡುವಂತಹ ಒಂದು ಪವರ್ ಇರುತ್ತಂತೆ. ಸೊ ಇವತ್ತು ನಾವು ಎಲ್ಲರನ್ನ ಅಂದರೆ ಒಬ್ಬರನ್ನ ಒಬ್ಬರು ಕುರಿತು ಆಶೀರ್ವಾದ ಮಾಡುವಂತಹ ಧ್ಯಾನವನ್ನು ಮಾಡೋಣ ಈ ಅಮಾವಾಸ್ಯೆ ಧ್ಯಾನದಲ್ಲಿ. ಸೊ ಈ ಅಮಾವಾಸ್ಯೆ ಧ್ಯಾನ ಮಾಡೋದ್ರಿಂದ ನಮ್ಮ ವಿಶಸ್ನ ಕೂಡ ನಾವು ಫುಲ್ಫಿಲ್ ಮಾಡ್ಕೋಬೋದು. ಹಾಗೆ ನಮ್ಮಲ್ಲಿ ಏನೆಲ್ಲ ನೆಗೆಟಿವಿಟಿ ಇರುತ್ತೆ ಅದನ್ನೆಲ್ಲ ನಮ್ಮಿಂದ ಕಿತ್ತು ಹಾಕ್ಬೋದು. ನಮ್ಮಲ್ಲಿ ಹೊಸತನವನ್ನು, ಉತ್ಸಾಹವನ್ನು, ಸಂತೋಷವನ್ನು, ಹಾಗೆ ಅದ್ಭುತವಾದ ಜೀವನವನ್ನು ನಾವು ಹೇಗೆ ಚಂದ್ರ ಹೊಸ ಹುಟ್ಟನ್ನು ಪಡಿತಾನೆ ಹಾಗೆ ನಾವು ನಮ್ಮ ಜೀವನದಲ್ಲಿ ಹೊಸತನವನ್ನು ಬರಮಾಡಿಕೊಳ್ಬೋದು. ಹಾಗೆ ನಾಳೆ ಯುಗಾದಿ ಹಬ್ಬ ಅಲ್ವಾ, ನಮ್ಮ ಹಿಂದೂಗಳಿಗೆ ಇದು ಹೊಸ ವರ್ಷ. ಸೊ ನಮ್ಮೆಲ್ಲರ ಜೀವನದಲ್ಲಿ ಈ ಹೊಸ ವರ್ಷ ಸಂತೋಷ, ನೆಮ್ಮದಿ, ಶಾಂತಿ, ಸುಖವನ್ನು ನೀಡಲಿ ಅಂತ ಹೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಇವಾಗ ಧ್ಯಾನವನ್ನು ಮಾಡೋಣ ಫ್ರೆಂಡ್ಸ್. ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನು ಕ್ಲಾಸ್ ಮಾಡಿ, ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ. ಈಗ ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ತಗೊಳ್ತಾ ಹಾಗೇ ಉಸಿರು ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆ್ಯಂಡ್ ಕಂಪ್ಲೀಟ್ ರಿಲ್ಯಾಕ್ಸ್. ಇನ್ನೊಂದು ಬಾರಿ ದೀರ್ಘವಾದ ಉಸಿರನ್ನು ತಗೊಳ್ಳಿ, ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ, ಈಗ ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ತಾ ಹಾಗೇ ಉಸಿರನ್ನ ಬಿಡ್ತಾ ನಿಮ್ಮ ಬೆಳಗಿನಿಂದ ಇಲ್ಲಿಯ ತನಕ ಇದ್ದ ಎಲ್ಲ ಒತ್ತಡ, ಚಿಂತೆ ಎಲ್ಲವನ್ನು ನಿಮ್ಮ ಉಸಿರಿನ ಮೂಲಕ ಆಚೆ ಹಾಕ್ತಿದ್ದೀರಾ ಅಂತ ಫೀಲ್ ಮಾಡ್ತಾ ದೀರ್ಘವಾಗಿ ಉಸಿರಾಟವನ್ನ ಮಾಡಿ ಫ್ರೆಂಡ್ಸ್. ಇನ್ನೊಂದ್ 2-3 ಸಲ. ಈಗ ನಾವೆಲ್ಲರೂ ಸೇರಿ ನಮ್ಮ ಚಿತ್ತವನ್ನು ಒಂದೆಡೆಗೆ ಕೇಂದ್ರೀಕರಿಸಿಕೊಳ್ಳೋಣ. ಒಬ್ಬ ತಾಯಿಯಂತೆ ಪ್ರತಿಯೊಬ್ಬರಿಗೂ ನಿಸ್ವಾರ್ಥ ಪ್ರೀತಿಯನ್ನ ಅನುಗ್ರಹಿಸಲು ಕರುಣಾಮಯಿ ದೈವಿ ಶಕ್ತಿಯ ವಾಹಿನಿಯಾಗಿ ಪರಸ್ಪರ ಆತ್ಮ ವಿಕಸನಕ್ಕೆ ಸಹಾಯ ಮಾಡಲು ನಾವೆಲ್ಲರೂ ಸೇರಿದ್ದೇವೆ. ಬನ್ನಿ, ನಾವೆಲ್ಲರೂ ಒಂದಾಗಿ
ಸದುದ್ದೇಶದಿಂದ ಒಬ್ಬರಿಗೊಬ್ಬರು ಪರಸ್ಪರ ಹರಸೋಣ. ಈಗ ನಮ್ಮ ಈ ಧ್ಯಾನಕ್ಕೆ ನಮ್ಮ ಎಲ್ಲ ಗುರುಗಳನ್ನ, ಹಾಗೆ ಪ್ರಕೃತಿ ಮಾತೆಯನ್ನ, ವಸುಂಧರ ಮಾತೆಯನ್ನ, ಸೀತಾ ಮಾತೆಯನ್ನ, ರಾಮನನ್ನ, ಹನುಮನನ್ನ, ಹಾಗೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅಂದರೆ ಶನಿವಾರ ಆಗಿರೋದ್ರಿಂದ ಶನೇಶ್ವರನನ್ನೂ ಕೂಡ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಹಾಗೆ ಸಪ್ತ ಋಷಿಗಳನ್ನ, ಋಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಗಳನ್ನ, ಹಾಗೆ ನಮ್ಮ ಗಾರ್ಡಿಯನ್ ಏಂಜಲ್ಸ್ನ, ನಮ್ಮ ಮನಸ್ಸನ್ನ ಶುದ್ಧೀಕರಣ ಮಾಡುವ ಎಲ್ಲ ಪಿರಮಿಡ್ ಮಾಸ್ಟರ್ಸ್ನ, ಆಸ್ಟ್ರಲ್ ಮಾಸ್ಟರ್ಸ್ನ, ಹಾಗೆ ಏಂಜಲ್ಸ್ನ ಈ ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ ಫ್ರೆಂಡ್ಸ್. ಒಂದು ದೀರ್ಘವಾದ ಉಸಿರನ್ನ ತಗೊಳ್ತಾ ನಾವು ಈಗ ಏನನ್ನ ವ್ಯಕ್ತಪಡಿಸ್ತೀವಿ ಆ ಗುರಿಗಳು ನಿಜವಾದ ಗುರಿಗಳಾಗಿ ಸಾಧಿಸುವ ಪ್ರಕ್ರಿಯೆಯಲ್ಲಿ ನಾವು ನಮ್ಮ ಆತ್ಮದ ಕಲಿಕೆಯ ನಿಜವಾದ ಬಲವನ್ನ ಬಲಪಡಿಸೋಣ. ಈಗ ನಿಮ್ಮ ಹೃದಯದ ತುಂಬ, ದೇಹದಾದ್ಯಂತ ಆಳವಾಗಿ ಹರಡುವ ತಾಯಿಯ ಮಮತೆಯಂತಹ ದೈವಿಕ ಶಕ್ತಿಯನ್ನು ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ. ನಿಸ್ವಾರ್ಥ ಪ್ರೀತಿ ಮತ್ತು ಕರುಣೆಯಿಂದ ನಾವೆಲ್ಲರೂ ಎಲ್ಲರಿಗೂ ಆಶೀರ್ವದಿಸೋಣ. ಈಗ ನಾವೆಲ್ಲ ಆಹ್ವಾನ ಮಾಡಿದಂತಹ ಎಲ್ಲ ಮಾಸ್ಟರ್ಸು, ದೇವಾನುದೇವತೆಗಳು ಕೂಡ ನಮ್ಮನ್ನ ಹರಸಿ ಬೆಳೆಸೋದಕ್ಕೆ ನಮ್ಮ ಜೊತೆ ಈ ಧ್ಯಾನದಲ್ಲಿ ಸೇರಿದರೆ ನಮ್ಮ ಚೈತನ್ಯದ ಶಕ್ತಿ ಅವರ ಚೈತನ್ಯದ ಶಕ್ತಿಯೊಂದಿಗೆ ಒಂದಾಗಬೇಕು ಅಂತ ಹೇಳ್ಕೊಳ್ಳಿ. ಹಾಗೆ ನಮ್ಮಲ್ಲಿ ಮೂಡುತ್ತಿರುವಂತಹ ನಿಸ್ವಾರ್ಥ ಪ್ರೀತಿ, ಕರುಣೆ, ಹಾಗೂ ಈ ಆಶೀರ್ವಾದವನ್ನು ಎಲ್ಲರಿಂದ ಪಡೆಯೋಣ. ಬೆಳವಣಿಗೆ ಮತ್ತು ಯಶಸ್ಸು ಗುರಿಯನ್ನು ತಲುಪುವ ಪ್ರಕ್ರಿಯೆಯಲ್ಲಿಯೇ ಇದೆ ಎಂಬ ಆಳವಾದ ಅರಿವಿನಿಂದ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ನಮ್ಮ ಆಸೆಗಳನ್ನು ವ್ಯಕ್ತಪಡಿಸುವ ಪ್ರಕ್ರಿಯೆಗಳನ್ನು ಆನಂದಿಸುವ ಸಾಮರ್ಥ್ಯವನ್ನು ನಾವೆಲ್ಲರೂ ಪರಸ್ಪರ ಒಬ್ಬರಿಗೊಬ್ಬರು ಆಶೀರ್ವದಿಸೋಣ. ಈ
ಗುರಿಗಳನ್ನು ಸಾಧಿಸುವ ಹಾದಿಯಲ್ಲಿ ಜೀವನದಲ್ಲಿ ಬರುವ ಯಾವುದೇ ಪ್ರತಿಕ್ರಿಯೆಯನ್ನು, ಪ್ರತಿರೋಧಕವನ್ನು ಎದುರಿಸಲು ಬೇಕಾಗುವ ಧೈರ್ಯ, ಚಾಣಾಕ್ಷತನ, ಶಕ್ತಿಯು ನಮ್ಮೆಲ್ಲರಲ್ಲೂ ಇರಲೆಂದು ಆಶೀರ್ವದಿಸಲ್ಪಡೋಣ. ಆ ಬ್ಲೆಸ್ಸಿಂಗ್ಸ್ನ ಫೀಲ್ ಮಾಡಿ ಫ್ರೆಂಡ್ಸ್. ನಮ್ಮ ಹಾದಿಗಳನ್ನು ದಾಟುವ ಸವಾಲುಗಳನ್ನು ಸಾಗಿಸಲು ಬೇಕಾಗಿರುವ ಇಚ್ಛಾಶಕ್ತಿ ಮತ್ತು ಸಹಿಷ್ಣುತೆಯನ್ನು ಪಡೆಯಲೆಂದು ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ನಾನು ಹೇಳೋ ಪ್ರತಿಯೊಂದು ಕೂಡ ಬ್ಲೆಸ್ಸಿಂಗ್ಸ್ ಆಗಿ ನಾವು ಸ್ವೀಕರಿಸ್ತಾ ಇದ್ದೀವಿ ಅಂತ ಫೀಲ್ ಮಾಡಿ ಆನಂದದಿಂದ ಸ್ವೀಕಾರ ಮಾಡಿ. ನಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಿರುವ ಅರಿವು ಹಾಗೂ ಉನ್ನತ ಪ್ರಜ್ಞೆಯಿಂದ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ಈ ಪ್ರಕ್ರಿಯೆಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ ಮಾನಸಿಕ, ಭಾವನಾತ್ಮಕ ಮತ್ತು ನಡವಳಿಕೆಗಳ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಿರುವ ಅಂತಃಪ್ರಜ್ಞೆ ಮತ್ತು ಜ್ಞಾನದಿಂದ ಬನ್ನಿ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ಈಗ ಸುಂದರವಾದ ಆತ್ಮಗಳಾದ ನಾವೆಲ್ಲರೂ
ಕೈಗಳನ್ನು ಹಿಡಿದುಕೊಂಡು ಆ ದೈವಿಕ ಶಕ್ತಿಯು ನಮ್ಮೆಲ್ಲರ ನಡುವೆ ಪ್ರಸಾರವಾಗುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ವಿಜುವಲೈಸ್ ಮಾಡಿ, ನಾವೆಲ್ಲರೂ ಆತ್ಮಗಳಾಗಿ ಒಬ್ಬರ ಕೈ ಒಬ್ಬರನ್ನು ಹಿಡಿದುಕೊಂಡು ಪ್ರತಿಯೊಬ್ಬರಲ್ಲೂ ಕೂಡ ದೈವಿಕ ಶಕ್ತಿ ಪ್ರಸಾರವಾಗ್ತಾ ಇದೆ. ಆ ಗೋಲ್ಡನ್ ಲೈಟ್ ಎಲ್ಲರಲ್ಲೂ ತುಂಬಿಕೊಳ್ತಾ ಇದೆ. ನಿಷ್ಕಳಂಕವಾದ ಪವಿತ್ರವಾದ ಪ್ರೇಮವನ್ನು ಸೂಸುವ ಈ ದೈವಿ ಶಕ್ತಿಯು ನಮ್ಮೆಲ್ಲರ ಪ್ರತಿ ಕಣ ಕಣದಲ್ಲೂ ಜೀವಕೋಶದಲ್ಲೂ ಆವರಿಸುತ್ತಾ ನಮ್ಮಲ್ಲಿರುವ ಸಕಾರಾತ್ಮಕತೆ ಆಂತರಿಕ ಶಕ್ತಿಯನ್ನು ವೃದ್ಧಿಸುತ್ತಾ ನಮ್ಮ ಗುರಿಗಳನ್ನು ವ್ಯಕ್ತಪಡಿಸುವ ಕಡೆಗೆ ನಾವು ಮಾಡುವ ಪ್ರತಿಯೊಂದು ಪ್ರಯತ್ನವನ್ನು ಸಫಲಪಡಿಸುವ ಸುಖ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಈವರೆಗೂ ನಾವು ಸ್ವೀಕರಿಸಿದ ಎಲ್ಲ ಆಶೀರ್ವಾದಗಳಿಗೆ ಇನ್ನೂ ಉನ್ನತವಾದ ಶಕ್ತಿಯನ್ನು ತುಂಬಿ ಆಶೀರ್ವದಿಸುವಂತೆ ಕಲ್ಪಿಸಿಕೊಳ್ಳೋಣ. ಈಗ ನಮ್ಮ ಧ್ಯಾನಕ್ಕೆ ಆಹ್ವಾನಿಸಿದಂತಹ ಶನಿದೇವನಲ್ಲಿ ಪ್ರಾರ್ಥನೆಯನ್ನ ಮಾಡಿ, ನನಗೆ ತಿಳಿದು ತಿಳಿಯದೆ ಯಾವುದೇ ಪಾಪ ಕೃತ್ಯಗಳನ್ನ ನಾನು ಮಾಡಿದ್ರೆ, ಹಾಗೆ ನಾನು ಎಂದು ನನ್ನ ಸ್ವಾರ್ಥಕ್ಕಾಗಿ ನಾನು ಯಾರಿಗಾದರೂ ನೋವುಗಳನ್ನು ಉಂಟು ಮಾಡಿದ್ರೆ, ಬೇಜಾರು ಮಾಡಿದ್ರೆ, ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡಿ. ಹಾಗೆ ಈ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಇನ್ನು ಮುಂದೆ ನನ್ನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಉತ್ಸಾಹ, ಉಲ್ಲಾಸ ನಿರ್ಮಾಣಗೊಳ್ಳಲಿ. ಆ ರೀತಿ ನನ್ನನ್ನ ಆಶೀರ್ವದಿಸಿ ಅಂತ ನೀವು ಶನಿದೇವನ ಕಾಲನ್ನ ಹಿಡಿದು ಬೇಡಿಕೊಳ್ಳಿ. ಹಾಗೆ ಅವರು ನಿಮ್ಮ ಮುಂದೆ ನಿಂತು ಆಶೀರ್ವದಿಸುತ್ತಿರುವಂತೆ ವಿಜುವಲೈಸ್ ಮಾಡಿ. ಹಾಗೆ ನಮ್ಮ ಈ ಧ್ಯಾನಕ್ಕೆ ಹನುಮಂತನನ್ನು ಕೂಡ ಆಹ್ವಾನಿಸಿದ್ದೇವೆ. ಈಗ ಶನಿದೇವನಿಂದ ಹನುಮನತ್ತ ನಡೀತಾ ಇದ್ದೀರಾ. ಹಾಗೆ ಹನುಮಂತನಲ್ಲಿರುವ ಧೈರ್ಯ, ಶಕ್ತಿ,
ಸಾಹಸ, ಉತ್ಸಾಹ, ಅವರಲ್ಲಿರುವ ಭಕ್ತಿ, ಚಾಣಾಕ್ಷತನ ನನ್ನಲ್ಲೂ ಕೂಡ ಸ್ಥಾಪಿತಗೊಳ್ಳಬೇಕು ಅಂತ ಹನುಮನನ್ನ ಪ್ರಾರ್ಥಿಸಿ ಅವರ ಕಾಲಿಗೆ ಕೂಡ ನಮಸ್ಕರಿಸಿ ಕೇಳ್ಕೊಳ್ಳಿ. ಹಾಗೆ ಅವರು ನಿಮ್ಮನ್ನ ಆಶೀರ್ವದಿಸುತ್ತಿರುವಂತೆ ವಿಜುವಲೈಸ್ ಮಾಡಿ ಫ್ರೆಂಡ್ಸ್. ಹಾಗೆ ಮುಂದೆ ಹೋಗ್ತಾ ಇದ್ದೀರಾ. ಅಲ್ಲಿ ರಾಮ ಸೀತೆ ನಿಂತಿದ್ದಾರೆ. ರಾಮನಲ್ಲಿ ಕೇಳಿ, ನಿನ್ನ ತರಹದ ಸಕಲ ಗುಣ ಸಂಪನ್ನನಾಗಿ ನಾನು ನನ್ನ ಕುಟುಂಬಕ್ಕೆ ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ತರುವಂತಹ ವ್ಯಕ್ತಿಯಾಗಿ ನಿನ್ನ ಹಾಗೆ ನಾನು ಕೂಡ ಬೆಳಿಬೇಕು ಅಂತ ರಾಮನನ್ನ ಕೇಳಿಕೊಳ್ಳಿ. ಹಾಗೆ ಸೀತಾಮಾತೆ ಹತ್ರ ಸೀತಮ್ಮ, ನಿನ್ನಲ್ಲಿರುವ ತಾಳ್ಮೆ, ಸಹನೆ, ಶಕ್ತಿ, ಪ್ರೀತಿ, ಎಲ್ಲರನ್ನೂ ಒಂದೇ ರೀತಿ ನೋಡುವಂತಹ ಶಕ್ತಿ ನನ್ನಲ್ಲಿ ತುಂಬಿಕೊಳ್ಳಲಿ ಅಂತ ಕೇಳ್ಕೊಳ್ಳಿ. ಹಾಗೆ ಮುಂದೆ ಹೋಗ್ತಾ ಸಪ್ತಋಷಿ ಋಷಿ ಪತ್ನಿಯರ ಹತ್ರ ಕೇಳ್ಕೊಳ್ಳಿ, ನಿಮ್ಮ ಹಾಗೆ ನನ್ನಲ್ಲೂ ಕೂಡ ಧ್ಯಾನವನ್ನ ಮಾಡುವಂತಹ ಶಕ್ತಿ ನನ್ನ ಮನಸ್ಸಲ್ಲಿ, ದೇಹದಲ್ಲಿ ಸ್ಥಾಪನೆ ಮಾಡಿ ಇನ್ನೂ ಹೆಚ್ಚು ಹೆಚ್ಚಾಗಿ ಧ್ಯಾನ ಸಾಧನೆಯನ್ನ ಮಾಡುವಂತಹ ಶಕ್ತಿ ನನ್ನಲ್ಲಿ ತುಂಬಿ ಅಂತ ಅವ್ರನ್ನ ಕೇಳಿ ಆಶೀರ್ವಾದ ಪಡ್ಕೊಳ್ಳಿ. ಹಾಗೆ ಮುಂದೆ ಹೋಗ್ತಾ ತ್ರಿಮೂರ್ತಿಗಳು, ತ್ರಿಶಕ್ತಿಗಳು ಇದ್ದಾರೆ. ಅವ್ರನ್ನ ನಮಸ್ಕರಿಸ್ತಾ, ನಿಮ್ಮಲ್ಲಿರುವ ತ್ರಿಮೂರ್ತಿ ಶಕ್ತಿ ನನ್ನಲ್ಲಿ ನಿರ್ಮಾಣಗೊಳ್ಳಲಿ ಅಂತ ಬೇಡ್ಕೊಳ್ಳಿ. ಹಾಗೆ ಎಲ್ಲ ಏಂಜಲ್ಸ್ ಜೊತೆ ಅವರ ಕೈಯನ್ನ ಹಿಡಿದು, ನೀವು ಯಾವಾಗಲೂ ನನಗೆ ಗೈಡ್ ಮಾಡೋದಕ್ಕೆ, ನನ್ನ ಜೀವನದ ಗುರಿಗಳನ್ನ ತಲುಪೋದಕ್ಕೆ ಸಹಾಯ ಮಾಡಿ ಅಂತ ಅವರನ್ನ ಕೇಳಿ. ಅವರು ಕೂಡ ನಿಮಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ. ಈಗ ನಿಧಾನವಾಗಿ ಬಂದು ನೀವು ಎಲ್ಲಿ ಧ್ಯಾನ ಮಾಡ್ತಾ ಕೂತಿದ್ರಿ ಅಲ್ಲಿಗೆ ಬಂದು ಕುತ್ಕೊಳ್ಳಿ. ಈ ಕ್ಷಣ ಎಷ್ಟು ಸುಂದರವಾಗಿದೆ, ಅದ್ಭುತವಾಗಿದೆ. ಅನಂತ ಆನಂದ, ಆಶೀರ್ವಾದ ನಮ್ಮಲ್ಲಿ ಸ್ಥಾಪನೆಯಾಗಿದೆ. ಅದನ್ನ ಆನಂದಿಸುತ್ತಾ ದೈವಿ ಅನುಗ್ರಹವನ್ನು ದಯಪಾಲಿಸಿದ
ಬ್ರಹ್ಮಾಂಡಕ್ಕೆ ಅನಂತವಾದ ಕೃತಜ್ಞತೆಯ ಭಾವನೆಯೊಂದಿಗೆ ಕೃತಜ್ಞತೆಯನ್ನ ಅರ್ಪಿಸಿ. ಹಾಗೆ ಚಂದ್ರನಲ್ಲಿ ಕೇಳ್ಕೊಳ್ಳಿ, ಈಗ ನೀನು ಹೇಗೆ ಹೊಸ ಹುಟ್ಟನ್ನ ಪಡಿತಾ ಇದೆಯಾ, ಹಾಗೆ ನನ್ನಲ್ಲೂ ಕೂಡ ಹೊಸತನ, ಹೊಸ ಜೀವನ ನಿರ್ಮಾಣಗೊಳ್ಳಬೇಕು. ಇನ್ನು ಮುಂದೆ ಪ್ರತಿದಿನ ಪ್ರತಿ ಕ್ಷಣ ಸುಂದರವಾಗಿರ್ಬೇಕು. ಹಾಗೆ ಪ್ರತಿದಿನವನ್ನ ನಾನು ಬ್ರಹ್ಮಾನಂದ ಸ್ಥಿತಿಯಿಂದ ಕಳಿಬೇಕು ಅಂತ. ಹಾಗೆ ಆ ಚಂದ್ರನನ್ನ ವಿಜುವಲೈಸ್ ಮಾಡ್ತಾ ಇನ್ನ 2 ನಿಮಿಷ ನಿಮ್ಮ ಧ್ಯಾನವನ್ನ ಮುಂದುವರಿಸಿ ಫ್ರೆಂಡ್ಸ್. ಮುಖದಲ್ಲಿ ನಗು ಇರಲಿ. ಸಂತೋಷ ನಮ್ಮ ದೇಹದ ತುಂಬಿ ಹೋಗಿದೆ. ಎಲ್ಲ ಮಾಸ್ಟರ್ಸ್ನ ಆಶೀರ್ವಾದವನ್ನ ಪಡಿತಾ, ಹಾಗೆ ನಾವು ಪರಸ್ಪರ ಆಶೀರ್ವಾದವನ್ನ ಪಡ್ಕೊಳ್ತಾ ಬ್ರಹ್ಮಾನಂದ ಸ್ಥಿತಿಯಲ್ಲಿದ್ದೀವಿ ನಾವೆಲ್ಲ. ಈಗ ಈ ದೈವಿಕ ಅನುಭವದೊಂದಿಗೆ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಯನ್ನ ತಲುಪಿ ಫ್ರೆಂಡ್ಸ್. ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸಿದಂತಹ ಗುರುಗಳಿಗೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ, ಪಿರಮಿಡ್ ಮಾಸ್ಟರ್ಸ್ಗೆ, ಏಂಜಲ್ಸ್ಗೆ, ಹಾಗೆ ತ್ರಿಮೂರ್ತಿಗಳಿಗೆ, ತ್ರಿಶಕ್ತಿಗಳಿಗೆ, ಶನಿದೇವರಿಗೆ, ಹನುಮಂತನಿಗೆ, ರಾಮ ಸೀತೆಯರಿಗೆ, ವಸುಂಧರಾ ಮಾತೆಗೆ, ಸಪ್ತ ಋಷಿಗಳಿಗೆ, ಋಷಿ ಪತ್ನಿಯರಿಗೆ, ಯಾರ್ಯಾರೆಲ್ಲ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸಿದ್ರೋ ಆ ಎಲ್ಲ ಮಾಸ್ಟರ್ಸ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಯನ್ನ ತಲುಪಿ, ಹಾಗೆ ಈ ಧ್ಯಾನಕ್ಕೆ ಸಹಕರಿಸಿದಂತಹ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ದೇಹಕ್ಕೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ನಿಮ್ಮ ಕಣ್ಗಳ ಮೇಲಿಟ್ಕೊಳ್ಳಿ. 5 4 3 2 1 0. ನಿಧಾನವಾಗಿ ನಿಮ್ಮ 2 ಕೈಗಳನ್ನ ನೋಡ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ.
ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಿದ್ರೆ ಶೇರ್ ಮಾಡ್ಬೋದು. ಓಕೆ. ನಮಸ್ತೆ. ನಮಸ್ತೆ ಶಾಂತಾ ಮ್ಯಾಮ್, ಎಲ್ಲೋಗ್ಬಿಟ್ಟಿದ್ರಿ ಇಷ್ಟು ದಿನ? ನೀವೇ ಇರ್ಲಿಲ್ಲ 2-3 ದಿವಸ. ಇಲ್ಲ, ಡೈಲಿ ನೋಡ್ತಾ ಇದ್ವಿ. ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀನಿ ಮಂಡೆಯಿಂದ. ಮಂಡೆ ಇದಲ್ಲ, ಹಾ, ಇಲ್ಲ ನಾನು ಡೈಲಿ ನೋಡ್ತಾನೆ ಇದ್ದೆ. ಡೈಲಿ ಡೈಲಿ ನೋಡ್ತಾನೆ ಇದ್ದೆ. ಡೈಲಿ ಗ್ರೂಪಲ್ಲಿ ಹಾಕ್ತಾ ಇದ್ದೀನಿ ನಾನು. ನಾನು ನಿನ್ನೆ ನೋಡಿದೆ. ಟೈಮ್ ನಾನು ಮೆಸೇಜ್ ನೋಡ್ಲಿಲ್ಲ. ಟೈಮ್ ಇಟ್ಕೊಂಡು ನೋಡಿದೆ ನಾನು. ಇದು ಬಂದಿಲ್ಲ ಇವತ್ತು, ಇಲ್ಲ ಮೇಡಮ್ ಅಂತ ಹೇಳಿದೆ. ನಿನ್ನೆ ಇಲ್ಲ ಮಿಸ್ ಇಲ್ಲ, ಆಗೋಯ್ತು. ದಿನ ಸುಮ್ಮನೆ ದಿನ ನೋಡಿದೆ ಇವಾಗ. ಮಾಡ್ತೀನಿ. ಭಾರತಿ ಮ್ಯಾಮ್ ಜಾಯ್ನ್ ಹೌದಾ? ಆಗ್ತಿದಾರಲ್ವಾ? ಎಸ್. ಅಯ್ಯೋ ನಾನು ಇವಾಗ ನೋಡಿದವಳು ಹೌದು ಮೇಡಮ್, ಮಾಡ್ತಾ ಇವಾಗ ಇದ್ದಾರೆ ಹೋಗ್ಬಿಟ್ಟು ಡೈಲಿ. ಅವಾಗ್ಲೇ ಹತ್ತತ್ರ ಇದು ಕೊಟ್ಟೋಗಿದ್ರಿ. ಎಲ್ಲಿಗೆ ಆ ಕೈ ಹಿಡ್ಕೊಂಡು ಹೋಗ್ತಾ ಇದ್ರಲ್ಲ, ಅಲ್ಲಿಗೆ ಶುರುವಾಗಿತ್ತು. ಅಲ್ಲಿಂದ ತಗೊಂಡೆ ನಾನು ಸ್ಥಿತಿ ತಗೊಂಡು ಬಂದೆ. ದೇವಲಕ ಎಲ್ಲ ತೋರಿಸ್ಬಿಟ್ರಿ ನಮ್ಮನ್ನ, ಎಲ್ಲಾ ದೇವ್ರನ್ನೂ ತೋರಿಸ್ಬಿಟ್ರಿ. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಹೀರಿಂಗ್ ಆಯ್ತು, ಚೆನ್ನಾಗಾಯ್ತು. ಎಸ್. ತುಂಬಾ ಚೆನ್ನಾಗಾಯ್ತು. ಆಶ್ರಮಕ್ಕೆ ಸರಿಗೂ ಹೋಗ್ಬಿಟ್ಟಿದ್ವಿ ನಾವು. ಸಪ್ತ ಋಷಿ ಸಪ್ತ ಋಷಿಗಳೆಲ್ಲ ಇರ್ತಾರಲ್ವಾ, ಅವ್ರ ಜೊತೆಗೆಲ್ಲ ಹೊಟ್ಟೋಗಿ ಋಷಿ ಪತ್ನಿಯರ ಜೊತೆನು ಹೊಟ್ಟೋಗ್ಬಿಟ್ಟಿದ್ವಿ ನಾನು. ಇವತ್ತು 19th ಡೇ, ಇನ್ನ 2 ದಿನ ಇದೆ. ನಾನು 18th ಅನ್ಕೊಂಡ್ಬಿಟ್ಟಿದ್ದೀನಿ, ಮರ್ತ್ಬಿಟ್ಟು. 19th ಡೇ ಆಗೋಯ್ತು ಆಲ್ರೆಡಿ, ಇನ್ನ 2 days ಇದೆ. ಹೌದಾ? ನಾಳೆ ರಜಾನಾ? ನಾಳೆ ನೋಡ್ತೀನಿ ಮ್ಯಾಮ್, ಟ್ರೈ ಮಾಡ್ತೀನಿ. ಇಲ್ಲ ಅಂದ್ರೆ ಅಯ್ಯೋ, ನನಗೆ ಮಿಸ್ ಮಾಡ್ಕೊಬಿಟ್ಟೆ. ನಾನು ಎಲ್ಲ ಯಾಕೋ ಬರ್ಲಿಲ್ವಲ್ಲ ಮೇಡಮ್, ಯಾಕೋ ಮೆಸೇಜ್ ಹಾಕ್ಲಿಲ್ವಲ್ಲ ಅಂತ ಅನ್ಕೊಳ್ತಾ ಇದ್ದೆ ನಾನು. ಇಲ್ಲ, ನಾನು ಆಗ್ತಿದ್ದೀನಿ, ಎವ್ರಿ ಡೇ ಮೆಸೇಜ್ ಕಳಿಸ್ತಾ ಇದೀನಲ್ಲ. ಇಲ್ಲ ಮೇಡಮ್, ಬಂದೇ ಇಲ್ಲ ನಂಗೆ. ಡೈಲಿ ಬರ್ತಾ ನೀವು ಹಳೆ ಲಿಂಕಿಗೆ ಜಾಯ್ನ್ ಆಗ್ತಿದ್ದೀರಾ ಅನ್ಸುತ್ತೆ, ಹೊಸ ಲಿಂಕಿಗೆ ಜಾಯ್ನ್ ಆಗ್ತಿಲ್ಲ, ಅದಕ್ಕೆ. ಅಯ್ಯೋ, ನಂಗೆ ಕೊಟ್ಟಿಲ್ಲ ಮತ್ತೆ ಹೊಸ ಲಿಂಕು. ನೀವು ಹಾಯ್ ಮೆಸೇಜ್ ಕಳ್ಸಿದ್ರೆ ಹೊಸಾದ್ ನೋಡಿದೀರಾ, ಸೊ ಹೊಸಾದಕ್ ಜಾಯ್ನ್ ಆಗಿದ್ದೀರಾ. ಇಷ್ಟ ದಿನ ಮೋಸ್ಟ್ಲಿ ಹಳೇದಕ್ ಜಾಯ್ನ್ ಆಗ್ತಿದ್ರಿ ಅನ್ಸುತ್ತೆ, ಅದಕ್ಕೆ. ಓ ಹೌದು ಹೌದು, ಅಲ್ಲೇ ನೋಡ್ತಾ ಇದ್ದೆ, ಮೆಸೇಜ್ ಏನು ಬರ್ತಾ ಇರ್ಲಿಲ್ವಲ್ಲ. ಇವತ್ತು ಕ್ಲಾಸ್ ಇಲ್ಲ ಅಂತ ಅನ್ನತ್ತೆ ಅಂತ ಅಂದ್ಬಿಟ್ಟು, ನೀವೆಲ್ಲ ಆಚೆ ಕಡೆ ಎಲ್ಲ ಹೋಗಿದ್ದೀರೇನೋ, ಅದಕ್ಕೆ ಬಂದಿಲ್ಲ ಅಂತ ಅನ್ನತ್ತೆ ಅಂತ ಅಂದ್ಬಿಟ್ಟು ನಾನು ಆ ಥರ ಮಿಸ್ ಮಾಡ್ಕೊಂಡೆ ನಾನು. ಓ ಸಾರಿ ಮೇಡಮ್, ಇರ್ಲಿ ಒಳ್ಳೆ ಆಪರ್ಚುನಿಟಿ ಹಾಳು ಮಾಡ್ಕೊಂಡ್ಬಿಟ್ಟೆ. ಇರ್ಲಿ ಮ್ಯಾಮ್, ವಿಡಿಯೋಸ್ ಇದೆ ನೋಡಿ, ಮತ್ತೆ ಬೇಜಾರಾಗುತ್ತೆ. ವಿಡಿಯೋಸ್ ಇದೆ ಯೂಟ್ಯೂಬ್ ಅಲ್ಲಿ, ನೋಡಿ ಮಾಡಿ ಮ್ಯಾಮ್. ನೋಡ್ತೀನಿ. ಮತ್ತೆ ಆಮೇಲೆ ಏನ್ ಮಾಡ್ತೀರಾ ಮೇಡಮ್? 21 ದಿವಸ ಆದ್ಮೇಲೆ ನಮಗೆ ಬೇಜಾರ್. ಇದ್ರದ್ದು ಪೇಮೆಂಟ್ ಹೇಳಿ ಮೇಡಮ್. ಏನು? ಅಲ್ಲ, ಯಾಕೆಂದ್ರೆ ನೀವು ಬೇಜಾರ್ ಮಾಡ್ಕೋಬೇಡಿ. ಯಾಕೆಂದ್ರೆ ಒಂದ್ ಸ್ವಲ್ಪ ಕೊಡ್ತಿದ್ದೆ ದಕ್ಷಿಣೆ ಅಂತ ಅಂದ್ಬಿಟ್ಟು, ಸ್ವಲ್ಪ ಅದು ಹಾಗೆ ಕಲಿಬಾರ್ದು. ನಿಮ್ಗೂ ಬರಲ್ಲ, ನಮ್ಗೂ ಪ್ರತಿಫಲ ಸಿಕ್ಕಲ್ಲ. ಹಾಗಾಗಿ ಸ್ವಲ್ಪ ಕಳಿಸ್ತೀವಿ, ನೀವು ನಮ್ಮ ಪತ್ರಿಜಿ ಹೇಳಿದ್ದಾರೆ, ಜ್ಞಾನವನ್ನ ಯಾವುದೇ ದಕ್ಷಿಣೆ ಇಲ್ಲದೆ, ದುಡ್ಡು ಇಲ್ಲದೆ ಹಂಚ್ಬೇಕು ಅಂತ. ಇಲ್ಲ ಮೇಡಮ್, ಒಬ್ರು ಹೇಳ್ತಾ ಇದಾರೆ, ಎಲ್ಲ ಹೇಳೋದೇನಂದ್ರೆ ರೇಖಿ ವಿದ್ಯೆನ ಎಲ್ಲಾರ್ಗು ಕೊಟ್ಟು ಇದ್ ಮಾಡ್ಬೇಕು. ಹಾಗೆ ಕೊಡ್ಲಿಲ್ಲ ಅಂದ್ರೂ ₹1 ಆದ್ರೂ ತಗೋಬೇಕು ಅಂತ ಹೇಳಿದ್ದಾರೆ, ಹೀಲಿಂಗ್ ಮಾಡ್ಬೇಕಾದ್ರೆ. ಹಾಗಾಗಿ ಸ್ವಲ್ಪ ಹೇಳಿ ನೀವು ಕೊಡ್ತಾ. ಹಂಗೇನಾದ್ರೂ ಇದ್ರೆ, ಇದು ನಿನ್ನೆ ಒಬ್ರು ಇದು ಏನದು ಓಲ್ಡ್ ಏಜ್ ಹೋಮ್ ಇಂದ ಮಾತಾಡಿದ್ರು ನನ್ನ ಜೊತೆ. ನಾನು ಅಲ್ಲಿಗೆ ಹೋಗಕ್ಕೂ ಮುಂಚೆ ಮೆಸೇಜ್ ಹಾಕ್ತೀನಿ, ನಿಮಗೆ ಕೊಡ್ಬೇಕನ್ಸಿದ್ರೆ ನನಗೆ ಕಳಿಸಿ, ನಾನು ಅಲ್ಲಿಗೆ ಹೋದಾಗ ಅವ್ರಿಗೆ ಕೊಡ್ತೀನಿ. ಓಕೆ? ಸರಿ ಮೇಡಮ್. ಓಕೆ ಥ್ಯಾಂಕ್ ಯು ಮೇಡಮ್. ಧ್ಯಾನ ಮಾಡೋರಿಗೆ ಅನ್ನದಾನ ಇರುತ್ತಲ್ಲ, ಅಂತ ಕಡೆಗೆ ಕೊಡ್ಬೋದು. ಅದೇ ಇವಾಗ ನೆನೆ ಪಾಪ ಅವ್ರು ಓಲ್ಡ್ ಏಜ್ ಹೋಮ್ ಇಂದ ಮಾಡಿದ್ರಲ್ವಾ ಮ್ಯಾಮು, ಅವ್ರಿಗೂ ಕೂಡ ಕೊಡ್ಬೋದು. ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಲ್ವಾ? ಅದು ಆಗ್ಬೋದು. ಎಸ್ ಮ್ಯಾಮ್, ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಚೆನ್ನಾಗಿತ್ತು. ಇವತ್ತು ಅಮಾವಾಸ್ಯೆ ಪ್ರಯುಕ್ತ ತುಂಬಾ ಚೆನ್ನಾಗಿತ್ತು ಎನರ್ಜಿ. ನನಗ್ ಗೊತ್ತೇ ಇರ್ಲಿಲ್ಲ ನಾನು ಹಿಂಗೆಲ್ಲ ಮಾಡಿಸ್ತೀನಿ ಅಂತ. ಅದು ಬರ್ತಾ ಹೋಯ್ತು, ನಾನು ಹಂಗೆ ಹೇಳ್ತಾ ಹೋದೆ. ಇಲ್ಲ, ತುಂಬಾನೇ ಚೆನ್ನಾಗಿತ್ತು. ನೀವ್ ಹೇಳ್ತಾ ಹಂಗೆ ಅದ್ರೊಳಗಡೆನೆ ಹೋಗ್ತೀವಿ ನಾವು, ಇನ್ವಾಲ್ವ್ ಆಗ್ಬಿಡ್ತೀವಿ. ಚೆನ್ನಾಗ್ ಅನ್ಸುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
ಓಕೆ, ನಾಳೆ ಆದ್ರೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ, ಜಾಯ್ನ್ ಆಗಿ. ಇಲ್ಲಾಂದ್ರೆ ಆಯ್ತು ಸಂಡೇ, ಮೇಡಮ್. ಸಾರಿ ಮಂಡೇ. ನನ್ಗೆ ಲಿಂಕ್ ಕಳಿಸ್ತೀರಾ ಮೇಡಮ್? ಹಾಗಾದ್ರೆ ಹೊಸ ಲಿಂಕ್ ಆದ್ರೆ ನನಗೆ ಹಾಯ್ ಅಲ್ಲ, ಮೆಸೇಜ್ ಇದು ಕಳಿಸಿ ಹಳೆದ್ರಲ್ಲಿ ಮ್ಯಾಮ್ ಆದ್ರೆ ವಾಟ್ಸಪ್ ಬರ್ತೀನಿ. ಅಲ್ಲಿ, ಶಾಂತ ಮ್ಯಾಮ್. ಹಾ, ಕಳಿಸ್ತೀನಿ. ಓಕೆನಾ, ನಾನು ನಿಮಗೆ ಕಳಿಸ್ತೀನಿ. ಕಳಿಸ್ಕೊಡ್ತೀನಿ. ಸರಿ ಮೇಡಮ್, ಕಳಿಸ್ತೀನಿ. ಓಕೆ ಥ್ಯಾಂಕ್ ಯು, ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ವಿಶ್ ಮಚ್. ಹ್ಯಾಪಿ ಯುಗಾದಿ ಹಬ್ಬ. ನಿಮ್ಗೂನು ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಗೂನು ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಧನ್ಯವಾದಗಳು. ಜಾಯ್ನಿಂಗ್. ಇನ್ನ 2 ದಿನ ಇದೆ, ಇನ್ನ 2 ದಿನಾನು ಹೀಗೆ ಜಾಯ್ನ್ ಆಗಿ ಮೆಡಿಟೇಷನ್ನ ಮಾಡೋಣ. ಖಂಡಿತ ಇನ್ನ ಹೆಚ್ಚು ಹೆಚ್ಚು ಖಂಡಿತ ಮೇಡಮ್. ಜ್ಞಾನವನ್ನ ವೃದ್ಧಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಧ್ಯಾನವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.